ಯಾಕೆ ನಾವು ಸ್ಪರ್ಧಿಸ್ತೀವಿ ಅಂತಂದ್ರೆ ಒಂದು 10 ಓಟು ಕೂಡ ಕೌಂಟ್ ಆಗುತ್ತೆ. ಚುನಾವಣೆ ಫೈನಲ್ ಅಲ್ಲಿ ಇವತ್ತು ಒಂದು 10 ಓಟಲ್ಲಿ ಎಷ್ಟೋ ಜನ ಸೋತಿದ್ದಾರೆ ಅಂತ ಕೆಲಸವನ್ನ ಇವತ್ತು ಅವರಿಗೆ ಎಚ್ಚರಿಸಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ಕೆಲಸವನ್ನು ನಾವು ಯಾತಕ್ಕೋಸ್ಕರ ಆ ಧೈರ್ಯವನ್ನು ಮಾಡ್ತೀವಿ ಅಂತಂದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಉತ್ತರ ಕ್ಷೇತ್ರದಲ್ಲಿ 21 ಜನ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಸೋಮಶೇಖರ್ ವಿರುದ್ಧ ನಿಂತಿದ್ದೀನಿ, ಗುಂಡೂರಾವ್ ವಿರುದ್ಧ ನಿಂತಿದ್ದೀನಿ, ಅಶ್ವತ್ಥನಾರಾಯಣ ವಿರುದ್ಧ ಚುನಾವಣೆಯನ್ನು ಸ್ಪರ್ಧಿಸಿ ಬಂದಿದ್ದೀನಿ. ಈ ರಾಜಕೀಯ ಕುತಂತ್ರ ಹೇಗಿದೆ ಅಂದರೆ ಲಾಸ್ಟ್ ಟೈಮು ಡಿಪಾಸಿಟ್ಟು 5 ವರ್ಷದ ಮುಂಚೆ 10,000 ರೂಪಾಯಿ ಇತ್ತು. ಇವಾಗ ಯಾರೂ ಚುನಾವಣೆಗೆ ಸ್ಪರ್ಧಿಸಬಾರ್ದು, ಯಾರೂ ನಿಂತ್ಕೊಳ್ಬಾರ್ದು, 25,000 ರೂಪಾಯಿ ಮಾಡಿದ್ದಾರೆ. ಇವತ್ತು ನೋಡ್ತಾ ಇದ್ರಿ ಈ ನಮ್ಮ ರಾಜಕಾರಣಿಗಳು ಮಾಡ್ತಿರುವಂಥ ನೀತಿ ಮತ್ತು ದುಷ್ಟರು, ಇವತ್ತು ಕಳ್ಳರು, ಕಾಕರು, ನೀಚರು, ಭ್ರಷ್ಟರೇ ವಿನಃ ಯಾರೂ ನೀಚ ಒಳ್ಳೆಯವರಲ್ಲ. ನಮ್ಮ ಕರ್ನಾಟಕದಾದಂಥ ನಮ್ಮ 224 ಕ್ಷೇತ್ರಗಳ ರಾಜಕೀಯರ ಹಣೆಬರ ಏನು ಅಂತ ನಮಗೆ ಗೊತ್ತಿದೆ. ನಮ್ಮ ಮತಬಾಂಧವರು ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು. ಅವರು ಕೊಡುವಂಥ ಎಂಜಲ್ ಕಾಸಿಗೆ ಆಸೆ ಬೆಳೆದೆ ಪ್ರಾಮಾಣಿಕರನ್ನು ಗೌರವಿಸಬೇಕು, ಗೆಲ್ಲಿಸಬೇಕು. ನಿಜವಾಗ್ಲೂ ನೀವು ಪ್ರಾಮಾಣಿಕರನ್ನ ಹಾರಿಸಿ ಕಳ್ಳರನ್ನ, ಕಾಕರನ್ನ, ನೀಚರನ್ನ, ಭ್ರಷ್ಟರನ್ನ, ದುಷ್ಟರನ್ನ ನಿಜವಾಗ್ಲೂ ಹಾರಿಸಬೇಡಿ. ಒಂದೆಡೆ ಏನು ಬೇಸಿಗೆಯ ರಣಕಣ ಒಂದೆಡೆ ಆದರೆ ಮತ್ತೊಂದು ಕಡೆ ಚುನಾವಣೆಯ ರಣಕಣ ಕ್ಷಣ ಕ್ಷಣಕ್ಕೂ ಕಾವೇರ್ತಾ ಇರುವಂಥದ್ದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ತಮ್ಮೆಲ್ಲರಿಗೂ ಗೊತ್ತೇ ಇರುವಂತೆ BJPಯಿಂದ ಸಿಕ್ಕಾಪಟ್ಟೆ ಫೈಟ್ ಇತ್ತು, ಅಭ್ಯರ್ಥಿ ಯಾರಾಗ್ತಾರೆ ಅಂತೇಳಿ. ಕಡೆಯದಾಗಿ ಏನು ಶೋಭಾ ಕರಂದ್ಲಾಜೆ ಅವರು BJPಯಿಂದ ಕಣಕ್ಕಿಳಿದಿರುವಂಥದ್ದು. ಕಳೆದ ಬಾರಿ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಏನು BJPಯ ಸದಾನಂದ ಗೌಡರು ಅಲ್ಲಿ ಗೆದ್ದಿದ್ದಂಥ ಅಭ್ಯರ್ಥಿ. ಸೊ ಈಗ ತಮ್ಮ ಏನು ಗೆಲುವಿನ ಪರೀಕ್ಷೆಗಾಗಿ ಶೋಭಾ ಕರಂದ್ಲಾಜೆ ಅವರು ರಣಕಣದಲ್ಲಿ ಇರುವಂಥದ್ದು. ಹಾಗೆ ಕಾಂಗ್ರೆಸ್ಸಿಂದ ಏನು ರಾಜೀವ್ ಗೌಡರು ಸೊ ತಮ್ಮ ಗೆಲುವಿನ ಪರೀಕ್ಷೆಗೆ ಉಟ್ಕೊಂಡಿರುವಂಥದ್ದು. ಒಟ್ಟಾರೆ ಏನು ಉತ್ತರ ಲೋಕಸಭಾ ಕ್ಷೇತ್ರ ನೋಡೋದಾದರೆ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಹಣಾಹಣಿ ಏರ್ಪಟ್ಟಿರುವಂತೆ ಕಂಡರೂ ಕೂಡ ಕಣದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ನಾವು ಇದ್ದೀವಿ ಗುರು ಫೈಟ್ಗೆ, ಫೀಲ್ಡಲ್ಲಿ ನಾವು ಇದ್ದೀವಿ ಅಂತ ಹೇಳಿ ಸೊ ಹೇಳ್ತಾ ಇರುವಂಥದ್ದು. ಅದೇ ರೀತಿ ರಾಷ್ಟ್ರೀಯ ಸಮಾಜ ದಳದಿಂದ ಏನು ಸ್ಪರ್ಧೆ ಮಾಡಿರುವಂಥ ಅಭಯ್ ಕೃಷ್ಣ ಅವರು ಸೊ ನಮ್ಮ ಜೊತೆ ಇದ್ದಾರೆ. ಹೇಗೆ ಧೈರ್ಯ ಮಾಡಿದ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ? ಯಾಕಂದರೆ ಏನು ಸಾಮಾನ್ಯ ಅಭ್ಯರ್ಥಿಗಳೇನಲ್ಲ, ರಾಜೀವ್ ಗೌಡರಾಗಿರ್ಬೋದು ಅಥವಾ ಶೋಭಾ ಕರಂದ್ಲಾಜೆ ಆಗಿರ್ಬೋದು. ಸೊ ಈ ರೀತಿಯ ಏನು ನಾಯಕರ ನಡುವೆ ಹೇಗೆ ಪೈಪೋಟಿ ಸಾಧ್ಯ? ಸೊ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲಿಗೆ ನಿಮ್ಮ ಧೈರ್ಯ ಮೆಚ್ಚಬೇಕಾಗಿರುತ್ತೆ ಸರ್, ಹೇಗೆ ಸಾಧ್ಯ ಇದು ಅಂತ? ಸಮಸ್ತ ನಾಡಿನ ಜನತೆಗೆ ಅಭಯ ಕೃಷ್ಣ ಮಾಡುವ ನಮಸ್ಕಾರಗಳು. ಧೈರ್ಯ ಅಂದರೆ ಈಗ ನಮ್ಮ ಅಂಬೇಡ್ಕರ್ ಹಾಕಿಕೊಟ್ಟಿರುವಂತಹ ಸಂವಿಧಾನ ಇದೆಯಲ್ಲ, ಅದರ ಮುಖಾಂತರ ಅದುವೇ ನಮಗೆ ಧೈರ್ಯ. ಏಕೆಂದರೆ ಈಗ ಧೈರ್ಯ ಅನ್ನೋದೇನಿಲ್ಲ. ಈಗಾಗಲೇ ನಂದು ಇದು 2ನೇ ಬಾರಿ MP ಚುನಾವಣೆಗೆ ಕಂಟೆಂಟ್ ಮಾಡ್ತಾ ಇರೋದು. ಲಾಸ್ಟ್ ಸದಾನಂದ ಗೌಡರ ವಿರುದ್ಧ ಕೂಡ ಏಕಾಏಕಿ ಫೈಟು ಇತ್ತು. ಆದರೂ ಕೂಡ ಆಗ ಚುನಾವಣೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಚುನಾವಣೆ ಏನು ಅಂತ ಗೊತ್ತಿರಲಿಲ್ಲ. ಯಾವುದೋ ಒಂದು ನಮ್ಮ ಗೊತ್ತಿರುವಂಥ ಫ್ರೆಂಡು ಒಂದು ಪಾರ್ಟಿಯಿಂದ B ಫಾರಂ ಬಂದು ತಗೊಂಡೋಗಿ ನಿಲ್ಲಿಸಿ, ನಮ್ಮ ಇವರು ಪಾರ್ಟಿ ಅಂದರೆ ಈಗ ನಮ್ಮ ರವಿಕೃಷ್ಣ ರೆಡ್ಡಿಯವರು ಗೊತ್ತಿರಬೇಕಲ್ಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರವಿಕೃಷ್ಣ ರೆಡ್ಡಿಯವರ ಪಾರ್ಟಿಯಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿದೆ. ಆಗ 2,565 ಮತಗಳಿಂದ ನಾನು ಸ್ಪರ್ಧಿಸಿ ನಿಜವಾಗ್ಲೂ, ಯಾಕೆಂದರೆ ಜನಗಳು ಇವತ್ತು ನನ್ನ ಪರವಾಗಿ 2,565 ಜನ ಇದ್ದಾರೆ ಅನ್ನೋದು ಖುಷಿಯಾಗುತ್ತೆ. ಇವತ್ತು ಓಟು ತಗೊಳ್ಳೋದು ಮುಖ್ಯ ಅಲ್ಲ ಇವತ್ತು. ಯಾಕೆಂದರೆ ನೀವು ಕೇಳಿದ್ರಿ ಧೈರ್ಯ ಏನು ಅಂದರೆ, ಇವತ್ತು ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ನಿಂತ್ಕೊಂಡು ಯಾವುದೇ ಕೆಲಸ ಕಾರ್ಯಗಳು, ಸ್ಯಾನಿಟ್ರಿ ವರ್ಕ್ಗಳು ಇರ್ಬೋದು, KEB ವರ್ಕ್ಗಳು ಇರ್ಬೋದು, ಬೇರೆ ಥರದ ಯಾವುದೇ ಕೆಲಸಗಳಾಗಬೇಕಾದ್ರೂ ಕೂಡ ನಾನು ಒಂದು ಫೋನ್ ಹೊಡೆದ ಅಂತಂದರೆ ಬಂದು ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾನೀಗಾಗಲೇ ಹಿಂದೆ 3 ಬಾರಿ 2 MLA ಚುನಾವಣೆ ಮತ್ತು ಸೋಮಶೇಖರ್ ವಿರುದ್ಧ ನಿಂತಿದ್ದೀನಿ, ಗುಂಡೂರಾವ್ ವಿರುದ್ಧ ನಿಂತಿದ್ದೀನಿ, ಅಶ್ವತ್ಥನಾರಾಯಣ ವಿರುದ್ಧ ಚುನಾವಣೆಯನ್ನು ಸ್ಪರ್ಧಿಸಿ ಬಂದಿದ್ದೀನಿ. ಆದರೆ ಇವತ್ತು ನಾವು ಯಾತಕ್ಕೋಸ್ಕರ ಆ ಧೈರ್ಯವನ್ನು ಮಾಡ್ತೀವಿ ಅಂತಂದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಉತ್ತರ ಕ್ಷೇತ್ರದಲ್ಲಿ 21 ಜನ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಇನ್ನೊಂದು ಏನನ್ಬೇಕಂದ್ರೆ ಈ ರಾಜಕೀಯ ಕುತಂತ್ರ ಹೇಗಿದೆ ಅಂದರೆ ಲಾಸ್ಟ್ ಟೈಮು ಡಿಪಾಸಿಟ್ಟು 5 ವರ್ಷದ ಮುಂಚೆ 10,000 ರೂಪಾಯಿ ಇತ್ತು. ಇವಾಗ ಯಾರೂ ಚುನಾವಣೆಗೆ ಸ್ಪರ್ಧಿಸಬಾರ್ದು, ಯಾರೂ ನಿಂತ್ಕೊಳ್ಬಾರ್ದು, 25,000 ರೂಪಾಯಿ ಮಾಡಿದ್ದಾರೆ. ಯಾಕೆ? ಇವತ್ತು ಪ್ರಜಾಪ್ರಭುತ್ವ, ಯಾರು ಬೇಕಾದರೂ ಇವತ್ತು ಸ್ಪರ್ಧಿಸ್ಬೋದು, ನೀವು ಬೇಕಾದರೂ ಸ್ಪರ್ಧಿಸ್ಬೋದು. ಯಾಕೆಂದರೆ ಇವತ್ತು ನಾವು ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಏನೋ ಒಂದು ಈಗ ಇವತ್ತು ನೋಡ್ತಾ ಇದ್ರಿ ಈ ನಮ್ಮ ರಾಜಕಾರಣಿಗಳು ಮಾಡ್ತಿರುವಂಥ ನೀತಿ ಮತ್ತು ದುಷ್ಟರು, ಇವತ್ತು ಕಳ್ಳರು, ಕಾಕರು, ನೀಚರು, ಭ್ರಷ್ಟರೇ ವಿನಃ ಯಾರೂ ನೀಚ ಒಳ್ಳೆಯವರಲ್ಲ. ಯಾಕೆಂದರೆ ಇವತ್ತು ಇನ್ನು ಇಡೀ ನಮ್ಮ ಕರ್ನಾಟಕದಾದಂಥ ನಮ್ಮ 224 ಕ್ಷೇತ್ರಗಳ
ರಾಜಕೀಯರ ಹಣೆಬರ ಏನು ಅಂತ ನಮಗೆ ಗೊತ್ತಿದೆ. ಯಾಕೆಂದರೆ ಅದಕ್ಕೋಸ್ಕರವಾಗಿ ನಾವು ಸೋಲು ಗೆಲುವು ಸೈಡ್ಗೆ ಇಟ್ಬಿಟ್ಟು ಇವತ್ತು ಅವ್ರ ವಿರುದ್ಧ ನಾವು ಇದ್ದೀವಿ. ಯಾಕೆಂದರೆ ಕೆಲವು ಸಮಯದಲ್ಲಿ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಸಮಸ್ಯೆಗಳಾದಾಗ ಇವತ್ತು ನಿಮ್ಮಂಥ ಮಾಧ್ಯಮದವರೆಲ್ಲ ಬಂದು ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಲ್ಲಿ ಸ್ಲಮ್ಮಲ್ಲಿ ಇವತ್ತು ಒಂದು 35-40 ಮನೆ ಕಟ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅದು ನಾವು ಕೇಳಿದಕ್ಕೆ ಇವತ್ತು ಮಳೆ ಬಂದು ಎಲ್ಲ ಕುಸ್ತು ಬಿದ್ದೋಗ್ತಾ ಇರುವಂಥ 30-40 ವರ್ಷಗಳಿಂದ ಕೂಡ ಏನೂ ಆಗಿರಲ್ಲ. ಆದರೆ ನಾನು ನಿಂತ್ಕೊಂಡು ಇವತ್ತು ನಾನು ನಿಮ್ಮ ಮೀಡಿಯಾ ಸಪೋರ್ಟ್ಗಳು ತೊಗೊಂಡು ಮಳೆ ಬಂದಾಗ ಕರೆದು ಇವತ್ತು ಮನೆ ಬಿಲ್ಡಿಂಗ್ನ ಕಟ್ತಾ ಇದ್ದಾರೆ. ಆದರೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ನಿಲ್ಬೋದು, ಯಾರು ಬೇಕಾದರೂ ಗೆಲ್ಬೋದು, ಯಾರು ಬೇಕಾದರೂ ಆದರೆ ಎಷ್ಟೇ ಜನ ನಿಂತ್ಕೊಂಡು ಗೆಲ್ಲೋದು ಒಬ್ಬರೇ. ಯಾಕೆಂದರೆ ಅವರು ಗೆದ್ದುಬಿಟ್ಟು ಏನಂದರೆ ಇವತ್ತು ಒಂದು ಇವಾಗಲೇ ಬೂತ್ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದೆ, ಒಂದೊಂದು ಬೂತ್ ಲೆಕ್ಕಾಚಾರದಲ್ಲಿ 30 ಲಕ್ಷದ ಹಣಗಳು ಹೋಗ್ತಾ ಇದೆ ಕೆಲವು ಪಕ್ಷಗಳಿಂದ. ಆದರೆ ಈ ಚುನಾವಣಾ ಅಧಿಕಾರಿಗಳು ಅಷ್ಟೇ ನಿಜವಾಗ್ಲೂ ಏನಂತಂದರೆ ಎಲ್ಲರಿಗೂ ಒಂದೇ ಸರಿ ಸಮವಾಗಿ ನಾವು ನೋಡ್ತೀವಿ ಅಂತ ಹೇಳ್ತಾರೆ, ಯಾವುದು ಮಾಡೋದಿಲ್ಲ. ಇವತ್ತು ನಾವು ನಾಮಪತ್ರ ಸಲ್ಲಿಕೆ ತಗೊಳ್ಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಯಾವುದೇನಿಲ್ಲ, ನಮ್ಮ ಚಿಕ್ಕ ಚಿಕ್ಕ ಕರೆಕ್ಷನ್ಗಳನ್ನು ಕಂಡಿಡಿದು ರಿಜೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಇದನ್ನು ಯಾವುದೂ ಕೂಡ ಲೆಕ್ಕಿಸಿ ಇವತ್ತು ನಾನು 6ನೇ ಬಾರಿ ಚುನಾವಣೆ ನಾಮಪತ್ರ ಸಲ್ಲಿಸಿದ್ದೀನಿ, ಇವತ್ತವರೆಗೂ ಯಾವುದು ಒಂದು ರಿಜೆಕ್ಟ್ ಮಾಡ್ಕೊಂಡು ನಾವು ಈಚೆ ಬಂದಿಲ್ಲ. ಯಾಕೆಂತಂದರೆ ನಾವು ಜೀವನದಲ್ಲಿ ಏನಾದರೂ ಬಡವರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಏಳಿಗೆಯಾಗಿ ಬಡವರ ಉದ್ಧಾರಕ್ಕಾಗಿ ಏನಾದರೂ ನಮ್ಮ ಕೆಲಸವನ್ನು ಮಾಡಬೇಕು ಅಂತ ನಾವು ಈ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ನಮ್ಮದು ಒಂದು ಅಭಯ ಸಮಾಜ ಸೇವಾ ಸಂಸ್ಥೆ ಇದೆ, ಅದು ನಮ್ಮ ಸಂಸ್ಥೆಯನ್ನು ಕಟ್ಟಿ 6 ವರ್ಷವಾಗಿದೆ. ಅದರಲ್ಲಿ ನಮ್ಮದೇ ಆದಂಥ ಅಭಯ ಆರೋಗ್ಯ ಧಾಮ ಅಂದರೆ ಕೈಕಾಲು ಬಿದ್ದೋದವರು, ಸೊಂಟ ಬಿದ್ದೋದರು, ಮಂಡಿ ನೋವು ಬಿದ್ದೋದವರು, ಡಾಕ್ಟರ್ಸ್ಗಳು ಆಗದೇ ಇರುವಂಥ ಪೇಷೆಂಟ್ಗಳನ್ನ ನಾನು ರೆಡಿ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಇವತ್ತು ಜನಗಳ ಸೇವೆಗೆ ಮಾಡ್ತಾ ಇದ್ವಿ. ಯಾಕೆಂದರೆ ಕೊರೋನಾ ಮಾರಕ ಸಮಯದಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಯಾರೂ ಬಂದಿಲ್ಲ. ನಾನು ನಮ್ಮ ಮೇಡಮ್ ಅವರಿಬ್ಬರು ನಿಂತ್ಕೊಂಡು 24 ಗಂಟೆ ಇವತ್ತು ದಿನಕ್ಕೆ 500-1000 ಜನಗಳಿಗೆ ಊಟಗಳನ್ನು ತೆಗೆದುಕೊಂಡು ಹೊಟ್ಟಿದ್ದೀವಿ. ಯಾಕೆ ಫಸ್ಟು ಇದರಲ್ಲಿ ಸೆಕೆಂಡ್ ಇದರಲ್ಲಿ ಇದೇ ಜಾಗದಲ್ಲಿ ನಾವು ಅಡುಗೆಯನ್ನು ಮಾಡಿಕೊಂಡು ಜನಗಳು ಇವತ್ತು ಎಂಥ ಕೋಟ್ಯಾಧಿಪತಿ ಇರ್ಬೋದು, ಅವ್ರ ಹತ್ರ ಹಣ ಇದೆ, ಆ ಟೈಮ್ಗೆ ಊಟ ಸಿಕ್ಕಿಲ್ಲ. ಇದು ನಿಜವಾಗ್ಲೂ ಇವತ್ತು ನಾವು ಕೆಲವು ಕಳ್ಳ ರಾಜಕಾರಣಿಗಳು, ಕೆಲವರು ಪ್ರಭಾವಿ ಇವತ್ತು ಸುಧಾಮೂರ್ತಿ ಮೇಡಮ್ ಅಂತವರೆಲ್ಲ ಕೊಟ್ಟು ಕಳಿಸೋಂಥ ಐಟಮನ್ನು ಅವರಿಗೆ ಯಾರಿಗೆ ಬೇಕೋ ಅವರಿಗೆ ಕೊಟ್ಟರು, ಬಡಬಗ್ರಿಗಂತೂ ಸಿಕ್ಕಲಿಲ್ಲ. ಯಾಕೆಂದರೆ ಇವತ್ತು ನಾವು ಯಾಕೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ ಅಂದರೆ ಅಟ್ಲೀಸ್ಟ್ ಅಲ್ಲಿ ಕೇಳೋಕ್ಕೆ ಒಬ್ಬರಿಗೆ ನಾನು ರೋಡಲ್ಲಿ ಇತ್ಕೊಂಡು ಇವತ್ತು ನನಗೆ ಕೆಲಸ ಆಗಬೇಕು ಅಂದರೆ ನಾನು ಒಂದು ಲೈವ್ ಆಗ್ತಾ ಅಂದರೆ ನಾಳೆ ಬೆಳಗ್ಗೆ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಚುನಾವಣೆಗೆ ಸೋಲು ಇವತ್ತಿಲ್ಲ, ನಾಳೆ ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನೋದೊಂದು ಖಚಿತ. ಯಾಕೆಂದರೆ ನಾವು ಅವ್ರ ಥರ ಹಣ ಹಂಚಿ ಇವತ್ತು ಒಂದು ಓಟ್ಗೆ 2,000-3,000 ಸೀರೆ ಬಟ್ಟೆ ಕುಕ್ಕರ್ ಎಲ್ಲ ಕೊಟ್ಬಿಟ್ಟು ಅಂದ್ಬಿಡ್ಬೇಕಂದ್ರೆ ನಾವು ಗೆಲ್ಬೋದು. ಆದರೆ ನಾವು ಕಳ್ತನ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಬರುವಂಥದ್ದು ಏನಿಲ್ಲ. ಅದಕ್ಕೋಸ್ಕರವಾಗಿ ನಾವು ಚುನಾವಣೆಗೆ ಪ್ರತಿಯೊಂದು ಬಾರಿ ಕೆಲವರು ಹೇಳ್ತಾರೆ, ಏನಪ್ಪ ನೀನು ಪ್ರತಿಯೊಂದು ಬಾರಿ ಸ್ಪರ್ಧಿಸ್ತೀಯಾ ಏನು ಅಂತ. ಈಗಾಗಲೇ ನನಗೆ 2-3 ಚುನಾವಣೆಯಿಂದ ಆಫರು ಬಂದಿದೆ, ಇಷ್ಟು ಕೊಡ್ತೀನಿ, ಪ್ರಚಾರ ಮಾಡಬೇಡ, ನಾಮಪತ್ರ ವಾಪಸ್ ತಗೋ. ಆದರೆ ಆ ಥರ ಮಾಡುವಂಥ ಇದ್ದಿದ್ರೆ ನಾನು ಈ ಚುನಾವಣೆಗೆ ನಿಂತ್ಕೊಳ್ತಾನೆ ಇರಲ್ಲ. ನನ್ನ ಆಸೆ ಏನಾದರೂ ಸೋತೋದ್ರೂ ಕೂಡ ನಾನು ಮಾಡಿರುವಂಥ ಕೆಲಸ ನನ್ನ 4 ಜನಕ್ಕೆ ಸೇರಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸರ್, ಆಗೊಮ್ಮೆ ಯಾರಾದರೂ ಹಣದ ಆಮಿಷ ಹುಟ್ಟಿದ್ರೆ ನೀವು ನಾಮಿನೇಷನ್ ಹಿಂದೆ ಸರಿದು ಬಿಡ್ತೀರಿ ಕಣದಿಂದ? ಸರ್, ಈಗ ಆಲ್ರೆಡಿ ಬಂದಿದೆ 25 ಲಕ್ಷ 30 ಲಕ್ಷ ಕೊಡ್ತೀನಿ, ಅಂಥ ಟೈಮಲ್ಲೇ ನಾನು ವಾಪಸ್ ತಗೊಳ್ಳಿಲ್ಲ. ಯಾಕೆಂದರೆ ದುಡಿಮೆಯೇ ನಮ್ಮ ದೇವರು. ಯಾಕೆಂದರೆ ಕಷ್ಟಪಟ್ಟು ದುಡ್ದಂಥದ್ದೇ ಇರಲ್ಲ, ಮೋಸ ಮಾಡಿ ದುಡ್ದು ಎಷ್ಟು ದಿನ ಇರುತ್ತೆ ಸರ್. ಈಗ ಎಷ್ಟು ಜನ ರಾಜಕಾರಣಿಗಳು ಇವತ್ತು ಅವ್ರ ಮನೆ ಅಪ್ಪನ ಮನೆ ದುಡ್ಡು ಯಾರು ತಂದು ಕೊಡ್ತಾರಾ? ಇವತ್ತು ನಮ್ಮ ಮತಬಾಂಧವರು ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು. ಅವರು ಕೊಡುವಂಥ ಎಂಜಲ್ ಕಾಸಿಗೆ ಆಸೆ ಬೆಳೆದೆ ಪ್ರಾಮಾಣಿಕರನ್ನು ಗೌರವಿಸಬೇಕು, ಗೆಲ್ಲಿಸಬೇಕು. ಇಲ್ಲ ಅಂತಂದರೆ ಇವತ್ತು ಗಾಲೆ ನೋಡ್ತಾ ಇದ್ವಿ ನಮ್ಮ ಪ್ರಪಂಚ. ಇವತ್ತು ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಪಕ್ಷನೂ ಒಂದೇ. ಇವತ್ತು ಅವರು ಮಾಡಿದ್ದು ಅವರು ಉಣ್ಣುವಂಥ ಪರಿಸ್ಥಿತಿ ಬರ್ತದೆ. ಅಲ್ಲಿವರೆಗೂ ಇವತ್ತು ಏನಾಗೋಗಿದೆ ಅಂದರೆ ಮತ ಬಾಂಧವರಿಗೆ ಹಣ ಹಂಚೋದು, ಸೀರೆ ಹಂಚೋದು, ಬಟ್ಟೆ ಹಂಚೋದು, ಇವತ್ತು ಗೆದ್ಬಿಟ್ಟು ಹೋಗ್ತಾರೆ. ಆ ಗೆದ್ದಾದ ಮೇಲೆ ಅವ್ರ ಮನೆ ಬಾಗಿಲಿಗೆ ಏನಾದರೂ ಕಷ್ಟ ಅಂತ ಹೋದರೆ, ನಿನ್ನ ಕ್ಷೇತ್ರದಲ್ಲಿ ಓಟ್ ಬಂದಿಲ್ಲ ಅವಾಗ ಅಂತಾರೆ. ಅದನ್ನು ದಯವಿಟ್ಟು ಮಾಡ್ಕೋಬೇಡಿ. ಯಾಕೆಂದರೆ ಅಂಥ ಯಾರೇ ಪ್ರಭಾವಿ ವ್ಯಕ್ತಿ ಬಂದು ನನಗೆ ಹಣ ಕೊಟ್ಟು ಇವತ್ತು ನನಗೆ ನಾಮಪತ್ರ ತೊಗೊಳ್ಳೋದು ನಾಳೆ ಅನ್ನುವಂಗೆ ನನಗೆ ಆಲ್ರೆಡಿ ಫೋನ್ ಬಂತು, ನಮ್ಮ ಮೇಡಮ್ ಅವ್ರಿಗೂ ಬಂತು, ವಾಪಸ್ ತೊಗೊಳ್ತೀರಾ ಏನಾದರೂ ಕೊಟ್ಟರೆ. ಅಂಥ ಅವಶ್ಯಕತೆನೂ ಇಲ್ಲ. ನನ್ನದೇನೆಂದರೆ ಬೇಕಾಗಿರೋದು ನನ್ನ ಪ್ರಾಣ ಹೋದರೂ ಕೂಡ ನಾನು ಮಾಡಿರುವಂಥ ಕೆಲಸ ಒಂದು ಗುರಿ ಮುಟ್ಟಬೇಕು ಅನ್ನೋದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸರ್, ಆಯಿತು. ನೀವು ಒಂದು ಓಟಿಗೆ ಎಷ್ಟು ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಯಾರು ನಮ್ಮ ಹತ್ರ ಎಲ್ಲಿಂದ ಇದೆ ಸರ್? ನಾವು ಕಷ್ಟಪಟ್ಟು ದುಡಿಯೋದೇ. ಇವಾಗ ನಾವು ಒಂದು ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ 1,000-2,000 ಟ್ರೀಟ್ಮೆಂಟ್ ಮಾಡ್ತೀವಿ. ದಿನಕ್ಕೆ 4-5 ಸಾವಿರ, 8-10 ಸಾವಿರ ದುಡಿದ್ರೆ 5,000 ಜನಸೇವೆಗೆ ಮಾಡ್ತೀನಿ. ನಾನು ಎಲ್ಲಿಂದ ಅದೇ ನಾನು ತಂದ್ಕೊಡ್ಬೇಕಂದ್ರೆ ಯಾರ್ದಾರು ಕೊಳ್ಳೆ ಹೊಡಿಬೇಕು, ಮೋಸ ಮಾಡಬೇಕು, ದಗ ಮಾಡಬೇಕು, ಹಂಗಿದ್ರೆ ತಂದ್ಕೊಡ್ಬೇಕು. ನಾವು ಯಾವುದೇ ಇವತ್ತು ಯಾಕೆ ನಾವು ಸ್ಪರ್ಧಿಸ್ತೀವಿ ಅಂತಂದರೆ ಒಂದು 10 ಓಟು ಕೂಡ ಕೌಂಟ್ ಆಗುತ್ತೆ. ಚುನಾವಣೆ ಫೈನಲಲ್ಲಿ ಇವತ್ತು ಒಂದು 10 ಓಟಲ್ಲಿ ಎಷ್ಟೋ ಜನ ಸೋತಿದ್ದಾರೆ. ಅಂಥ ಕೆಲಸವನ್ನು ಇವತ್ತು ಅವರಿಗೆ ಎಚ್ಚರಿಸಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನನ್ನ ಗುರುತು ವಿಜಿಲ್.
ಆದರೆ ನಮ್ಮ ಪಾರ್ಟಿಯಿಂದ ಆ್ಯಕ್ಚುಲಿ ನಮ್ಮ ಕೈ ರಿಂಗ್ ಸಿಗಬೇಕಾಗಿತ್ತು, ಅದು ಬೇರೆ ಯಾರಿಗೋ ಹೋಯ್ತು ಅಂತ ಅಂದ್ಬಿಟ್ಟು ವಿಜಿಲನ್ನು ತಗೊಂಡಿದ್ದೀನಿ. ನನ್ನ ಗುರುತು ವಿಜಿಲ್ಲು, ನನ್ನ ಸೀರಿಯಲ್ ನಂಬರು 6. ಮತಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂತಂದರೆ, ಇವತ್ತು 24 ಗಂಟೆಗಳು ಯಾರಾದರೂ ಏನಾದರೂ ಸಮಸ್ಯೆ ಅಂದರೆ ಕೂಡ ನಾವು ಎದ್ದು ಬರ್ತೀವಿ. ಅಂಥವ್ರನ್ನ ನಿಜವಾಗ್ಲೂ ನೀವು ಪ್ರಾಮಾಣಿಕರನ್ನು ಆರಿಸಿ, ಕಳ್ಳರನ್ನು, ಕಾಕರನ್ನು, ನೀಚರನ್ನು, ಭ್ರಷ್ಟರನ್ನು, ದುಷ್ಟರನ್ನು ನಿಜವಾಗ್ಲೂ ಆರಿಸ್ಬೇಡಿ. ಯಾಕೆಂದರೆ ಕೆಂಥ ಪ್ರಭಾವಿ ವ್ಯಕ್ತಿಗಳು ಕೂಡ ಹಣ ಮಾಡಿ ಅವರು ಹೆಂಡತಿ ಮಕ್ಕಳು ನೋಡ್ಕೋತಾರೆ ವಿನಃ ನಾವು 24 ಗಂಟೆ ಜನಸೇವೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರವಾಗಿ ತಮ್ಮ ಅಮೂಲ್ಯವಾದ ಮತವನ್ನು ನಾನು ರಾಷ್ಟ್ರೀಯ ಸಮಾಜದಳ ಪಕ್ಷದ ಅಭ್ಯರ್ಥಿಯಾಗಿ 2ನೇ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದೇನೆ. ನನ್ನ ಗುರುತು ವಿಜಿಲ್ಲು, ನನ್ನ ಕ್ರಮ ಸಂಖ್ಯೆ 6ಗೆ ನಮ್ಮ 6 ನನಗೆ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ನಮಸ್ಕಾರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.